ಎಲ್ಲರಿಗೆ ಮಾಧ್ಯಮದವರಿಗೆ ನಮಸ್ಕಾರ. ಏನಪ್ಪ ಅಂತಂದರೆ 3ನೇ ತಾರೀಕು ಯಡ್ರಾಮಲ್ಲಿ ಆಗಿದಂಥ ಬಹಳ ದುಃಖಕರ ಘಟನೆ. ಒಂದು ಮಗುವಿಗೆ, ಒಂದು 11 ವರ್ಷ ಮಗುವಿಗೆ ಒಬ್ಬ ನರ ರಾಕ್ಷಸ, ಅವ ಮನುಷ್ಯ ಅಂತ ಹೇಳೋಕ್ಕಂತೂ ಲಾಯ್ಕೆ ಇಲ್ಲ ಅಂಥ ವ್ಯಕ್ತಿ ಒಂದು ಮಗುವಿನ ಮೇಲೆ ಒಂದು ಅತ್ಯಾಚಾರ ಎಸಗಿ ಅವಳಿಗೆ ಬೆದರಿಸಿ ಮತ್ತು ಯಾರಿಗೆ ಹೇಳಿರ್ದಂಗೆ ಮತ್ತು ಅವ್ರ ತಾಯಿ ಕೂಡ ಅವರಿಗೆ ಕೂಡ ಹೆದರಿಸಿ ತನ್ನ ಏನು ವಿಕೃತನೆಯನ್ನು ಮುಚ್ಚಿಕೊಂಡು ಹಾಕೋದು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ಸಂಘದ ಎಲ್ಲ ಅಧ್ಯಕ್ಷರಿಗೆ ಗೊತ್ತಾದ ಮೇಲೆ ಅಲ್ಲಿ ಹೋಗಿ ಅವ್ರು ಸಂಪರ್ಕಿಸಿದಾಗ, ಇಲ್ಲ ನಾವು ನಿಮ್ಮ ಜೊತೆ ಸಂಘ ಇರ್ತೇವೆ ಅಂತ ಹೇಳ. ಅಂಥ ರಾಕ್ಷಸರನ್ನು ಯಾವುದೇ ಸಮುದಾಯ ಇರಲಿ, ಯಾವುದೇ ಮನುಷ್ಯ ಇರಲಿ, ಒಬ್ಬ ಅಪರಾಧಿಯನ್ನು, ಒಬ್ಬ ರಾಕ್ಷಸನನ್ನು ಯಾರು ಕ್ಷಮಿಸಬಾರ್ದು. ಅದಕ್ಕೆ ಎಲ್ಲರಿಗೆ ಮನವಿ ಮಾಡಿ ಹೇಳ್ತೀವಿ. ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು, ಬೇರೆ ಸಂಘಟನೆ ಆಗಿರ್ಬೋದು, ಇನ್ನೂತ್ರ ಆ ಸಮಾಜ ಸಂಘಟನೆ ನೋಡ್ಕೊಂಡು ನಾವು ಮನವಿ ಮಾಡ್ತೀವಿ. ಅವ ನಿಮ್ಮ ಸಮಾಜಕ್ಕೆ ಒಂದು ಕಳಂಕದವನು, ಮನುಷ್ಯತ್ವನೆಲ್ಲ ಅಂಥವನಿಗೆ ಗಲ್ಲೆ ಶಿಕ್ಷಣೆ ಅದು ಒಂದೇ ಗುರಿ. ಮತ್ತು ಪೋಸ್ಕೆ ಕಾಯ್ದೆ ಆದರೂ ಬಿ ನಾ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀನಿ. ಎಷ್ಟು ಪೋಸ್ಕೆ ಕೇಸ್ ಆದರೂ ಬಿ ಇನ್ನಿತರ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಹೆಸರು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇದೆ. ಅದಕ್ಕೆ ಯಾಕೆ ನಡೀತಾ ಇದೆ ಅದು ಗೊತ್ತಿಲ್ಲ. ಅದಕ್ಕೆ ಏನು ಹೆಚ್ಚಿಸ್ಕೊಂಡು ಅದಕ್ಕೆ ಏನು ಕ್ರಮ ಕೊಳ್ತಾರೋ, ಒಂದು ಸಮಿತಿ ಮಾಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಈ ಭಯ ಒಂದಂದ್ರೆ ಕಾನೂನು ಒಂದು ಭಯ ಯಾರಿಗಿಲ್ಲ. ಮತ್ತು ಮಾನ್ಯ ನ್ಯಾಯಾಧೀಶರಿಗೆ ಕೂಡ ನಾವು ಮನವಿ ಮಾಡ್ತೇವೆ, ಇಂಥವ್ರಿಗೆ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಯಾರು ಕೂಡ ಅಡ್ವೊಕೇಟ್ಗಳು ಇಂಥವ್ರ ರಾಕ್ಷಸರನ್ನು ನೀವು ಬೇಲಿಗಾಗ್ಲಿ ನಿಮ್ಮಲ್ಲಿ ಬಂದಲ್ಲಿ ಸ್ಪಂದಿಸಬೇಡ್ರಿ. ಇವ್ರು ಯಾಕಂದ್ರೆ ಇವು ಪೂರ ನಮ್ಮ ಮಾನವ ಕುಲಕ್ಕೆ ಇದು ಒಂದು ಕಳಂಕ ಇದೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲರೂ ಕೇಳ್ಕೊತೀನಿ ಅಂದ್ರೆ ಎಲ್ಲ ಸಂಘಟನೆದವ್ರಿಗೆ, ಎಲ್ಲ ಹಿಂದೂ ಪರ ಸಂಘಟನೆಗಳವ್ರಿಗೆ, ಎಲ್ಲ ಸಂಘಟನೆ ಎಷ್ಟು ಗುಲ್ಬರ್ಗ ಜಿಲ್ಲೆಯಲ್ಲಿ ಬಂದು ನಾಳೆ ನಾವು 10 ಗಂಟೆ ಇಲ್ಲಿಂದ DC ಆಫೀಸ್ಗೆ ಒಂದು ಸ್ಟ್ರೈಕ್ ಮುಖಾಂತರ ಈ ಮನವಿಯನ್ನು ಕೊಡ್ತಾ ಇದ್ದೀವಿ. ತಾವು ಬಂದು ಭಾಗಿಯಾಗಿ ಜೋಡಿಸಿ ನಮ್ಮ ಮಕ್ಕಳನ್ನು ನಾವು ರಕ್ಷಣೆ, ನೀವು ಇದರಲ್ಲಿ ಪಾಲ್ಗೊಳ್ಬೇಕಂತ ಎಲ್ಲರಿಗೆ ಮತ್ತೊಮ್ಮೆ ಕಳ್ಕಳಿ ಮಾಡಿ ಕೇಳ್ಕೊತೀನಿ. ಅವರಿಗೆ ನಮಸ್ಕಾರ. ನಾನು BB ನಾಯಕ್ ಅಂತ, ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘ ಹಾಗೂ ಕಲಬುರಗಿ ಜಿಲ್ಲಾ ಬಂಜಾರ ಲಮಣಿ ಸೇವಾ ಸಂಘದ ಅಧ್ಯಕ್ಷ. ನನ್ನ ಜೊತೆಯಲ್ಲಿ ಕಾರ್ಯಾಧ್ಯಕ್ಷರಾದ ವಿಠಲ್ ಜಾಧವ್ ಇದ್ದಾರೆ. ಈ ಕಡೆ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷ RMC ರಾಜೀವ್ ಮಾನ್ಸಿಂಗ್ ಚೌಹಾಣ್ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷ ಸುಶೀಲಾಬಾಯಿ ಇದ್ದಾಳೆ, ಮತ್ತು ರೇಣುಕಾ ಈಶ್ವರ್ ನಾಯಕ್ ಇದ್ದಾರೆ, ಮತ್ತು ಹಾಗೆ ಲಲಿತಾಬಾಯಿ ಇದ್ದಾಳೆ, ಮತ್ತು ನಮ್ಮ ಉಪಾಧ್ಯಕ್ಷರಾದ ಆನಂದ್ ಚವ್ಹಾಣ, ಲಕ್ಷ್ಮಣ್ ಚವ್ಹಾಣ ಎಲ್ಲರೂ ಇದ್ದಾರೆ. ಕ್ಷಮಿಸಬೇಕು ನಾನು ಯಾರ ಹೆಸರು ತಗೊಳ್ಳಿಕ್ಕಿದ್ರು. ಸರಿ, ಏನಿಲ್ಲ ವಿಷಯ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನಲ್ಲಿ ದಿನಾಂಕ 3/12/2024 ಇದೇ ತಿಂಗಳು ನವೋದಯ ಶಿಕ್ಷಣ ಶಾಲೆಯ ಮುಖ್ಯಸ್ಥ ಹಾಜಿ ಮಲಂಗ್ ಅವರು ಬಡ ತಾಂಡಾದ 11 ವರ್ಷದ ಬಾಲಕಿ ಪರಿಶಿಷ್ಟ ಜಾತಿಗೆ ಸೇರಿದ್ದು ಇವಳಿಗೆ ಅತ್ಯಾಚಾರ ಮಾಡಿದ್ದಾನೆ. ಅವನಿಗೆ ನಾಚಿಕೆ ಬರ್ಬೇಕ್ರಿ. 11 ವರ್ಷದ ಹುಡುಗಿ, ಬಾಲಕ, 5ನೇ ಸ್ಟ್ಯಾಂಡರ್ಡ್ ಓದ್ತಾ ಇರೋದು. ತನ್ನ ಮಕ್ಕಳಿಲ್ಲ ಮನೆಗೆ, ತನ್ನ ಮಗು ಇಲ್ಲ ಅವನಿಗೆ, ಹೆಂಡತಿ ಮಕ್ಕಳು ಇಲ್ಲ ಮಗನಿಗೆ. ಈ ರೀತಿ ಕ್ರೌರ್ ಮಾಡ್ಯಾನ. ನನ್ನ ಅನಿಸ್ತದೆ ಸರ್, ಇದು ಮೊದಲನೇ ಚಟ ಇಲ್ಲ ಒಂದು. ಆ ಶಾಲೆಯಲ್ಲಿ ಏನೇನೋ ನಡೀತಾ ಇದೆ, ಸಾಕಷ್ಟು ಘಟನೆ ನಡೀತಾ ಇದೆ. ಅದನ್ನು ಮುಚ್ಚಾಕ್ಯಾರ. ಇದು ಒಂದು ಬೆಳಕಿಗೆ ಬಂದಿದೆ. ನಾನು ಜಿಲ್ಲಾ ಆಡಳಿತರಿಗೆ ನಾನು ಒಂದು ಮನವಿ ಮಾಡ್ತೀನಿ. ನೀವು ತಕ್ಷಣ ಒಂದು ಉನ್ನತ ಮಟ್ಟದ ಸಮಿತಿ ರಚನೆ ಮಾಡಿ ಆ ಹಾಜಿ ಮಲಂಗ ಗಣಿಯಾರ್ದ ಡಿಟೇಲ್ ಆಗಿ ತೆಗಿಬೇಕು. ಆ ಟೀಚರ್ ಎಷ್ಟು ಮಂದಿ ಇದ್ದಾರೆ ಅವ್ರದನ್ನು ವಿಚಾರಣೆ ಮಾಡಬೇಕು, ಕೈಗೊಳ್ಳಬೇಕು. ಆವಾಗ ಅವನ ಸತ್ಯತೆ ಏನಿದೆ ಹೊರಗೆ ಬರ್ತದೆ. ಅಲ್ಲಿವರೆಗೆ ಬರೋಂಗಿಲ್ಲ. ಮತ್ತು ನಮ್ಮ ಬೇಡಿಕೆ ಏನಿದೆ, ಈ ಪೋಕ್ಸೋ ಕಾಯ್ದೆ ಬಂದ್ರೂ ಇವರು ಅನಿಸ್ತಾ ಇಲ್ಲ. ಸಾರ್ವಜನಿಕರು ಪೋಕ್ಸೋ ಕಾಯ್ದೆನೂ ಅನಿಸ್ತಾ ಇಲ್ಲ. ಆತ್ಮಹತ್ಯೆ ನಡೀತಾನೆ ಇದೆ, ರೇಪ್ ನಡೀತಾನೆ ಇದೆ. ಎಷ್ಟು ರೇಪ್ ಮಾಡಿದ್ರೂ, ಎಷ್ಟು ಪೋಕ್ಸೋ ಕಾಯ್ದರೂ ಯಾರಿಗೆ ಭಯ ಇಲ್ಲ, ಅಂಜಿಕೆ ಇಲ್ಲ. ಅದಕ್ಕೆ ನಮ್ಮ ಉಗ್ರ ಒಂದು ಮನವಿದೆ, ಇಂಥ ಕ್ರೂರ ವ್ಯಕ್ತಿಗೆ ಗಲ್ಲ ಶಿಕ್ಷಣೆ ಬೇಕು. ಇವ್ರ ಯೋಗ್ಯತೆ ಅದಕ್ಕೆ ಇದ್ದಾರೆ, ಗಲ್ಲ ಶಿಕ್ಷಣೆ ಕೊಡಬೇಕು ಇವ್ರಿಗೂ. ನ್ಯಾಯಾಧೀಶರಿಗೂ ವಿನಂತಿ ಮಾಡ್ಕೋತೀನಿ, ನ್ಯಾಯಾಲಯದಲ್ಲಿ ಎಲ್ಲ ವಕೀಲರು ಇಂಥ ಲಂಗ ಲಫಂಗ ಮಂದಿದ್ದು ಕೇಸ್ ಹಿಡಿಬಾರ್ದು. ವಾದ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಂಥವನಿಗೆ ಆಗಲಿ ಜೈಲವನಿಗೆ ಶಿಕ್ಷೆ ಆಗಲಿ, ಗಲ್ ಶಿಕ್ಷೆ ಆಗಲಿ, ದಯಮಾಡಿ ಇದು ಮಾಡ್ಕೋಬೇಡ್ರಿ. ನ್ಯಾಯಾಧೀಶರು ನಾನು ಹೇಳ್ತೀನಿ, ಈಗಾಗಲೇ ಎಷ್ಟೋ ಪೇಪರ್ನಲ್ಲಿ ಓದ್ತಾ ಇದ್ದೀವಿ, ಮರಣ ದಂಡನೆ 5 ವರ್ಷ, 10 ವರ್ಷ, 20 ವರ್ಷ ಕೊಡ್ಲಕತ್ತಾರ. ಕೊಟ್ಟಲ್ಲ ಅಂತಿಲ್ಲ, ಕೊಡ್ಲಕತ್ತಾರ. ಆದರೆ ನಿನ್ನೆ ಕೋಲ್ಕತ್ತಾನಲ್ಲಿ ಕಲ್ಕತ್ತಾನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ 61 ದಿವಸದಲ್ಲೇ
ತ್ವರಿತ ಫಾಸ್ಟ್ ಕೋರ್ಟ್ನಲ್ಲಿ ನ್ಯಾಯಾಲಯ ಕೊಟ್ಟು ಅವನಿಗೆ ಫಾಸಿ ಸಜಾ ಕೊಟ್ಟಾರೆ. ಅದೇ ಮಾದರಿನಲ್ಲಿ ಇವನಿಗೂ ಆಗ್ಬೇಕಂತ ನಮ್ಮದು ಉಗ್ರ ಹೋರಾಟ ಇದೆ. ಸರ್ಕಾರ ಮಾಡಲೇಬೇಕು, ಇಂಥವ್ರಿಗೆ ಬಿಡಬಾರ್ದ್ರಿ. ನೋಡ್ರಿ, ಅವನು ಯಾವುದೇ ಕೋಮ ಇರಲಿ ಮಾಡಿದ ಇವನು ಇಡೀ ಕೋಮಕ್ಕೆ ಅವನು ಕಳಂಕ ಹಾಕ್ತಕ್ಕಂತಾನೆ. ಇಡೀ ಕೋಮಕ್ಕೆ, ಅವ್ರ ಕೋಮ ಆಗಲಿ, ಅವ್ರ ಜನಾಂಗ ಆಗಲಿ, ನಮ್ಮ ಜನಾಂಗ ಆಗಲಿ, ಯಾರೇ ಇರಲಿ, ಇವನ್ ನಮ್ಮ ಮಂದಿ ಮಾಡಿದ್ರೆ ನಮ್ಮ ಸಮಾಜಕ್ಕೆ ಕಳಂಕೆ, ಆ ಸಮಾಜದಲ್ಲಿ ಮಾಡಿದ್ರೆ ಆ ಸಮಾಜಕ್ಕೆ ಕಳಂಕೆ. ಮಾಡೋರು ಇವರು, ಇಡೀ ಸಮಾಜಕ್ಕೆ ಕಳಂಕ ತರ್ತಾರೆ ಇವರು. ಅದಕ್ಕೆ ನಾನು ಆ ಬಾಂಧವರಿಗೂ ನಾ ಫ್ರೆಂಡ್ಶಿಪ್ಗೂ ಹೇಳ್ತೀನಿ, ಆ ಸಂಘಟನೆಯ ಎಲ್ಲ ಯುವಕರಿಗೂ ಹೇಳ್ತೀನಿ, ನಾಳೆಗೆ ಇಂಥ ಕ್ರೂರ ವ್ಯಕ್ತಿಗೆ ನೀವು ಸಹಕಾರ ಮಾಡಬೇಡ್ರಿ, ಇವ್ರ ಬಗ್ಗೆ ಹೋರಾಟ ಮಾಡ್ರಿ. ನಾವು 9 ತಾರೀಕು ಮಾಡ್ತಾ ಇದ್ದೀವಿ, ತಾವು ಬರ್ರಿ, ಶಾಮೀಲಾಗ್ರಿ ಅಂತ ನಾನು ಅವರಿಗೂ ವಿನಂತಿ ಮಾಡ್ಕೋತೀನಿ. ಇನ್ನೊಂದು ಏನಂದ್ರೆ, ನಮ್ಮ ಬೇಡಿಕೆ ಆಗಿಲ್ಲ ಕೊಟ್ಟಿವಿ ಸರ್, 25,000 ಕೊಡಬೇಕು, ಸರ್ಕಾರ 25 ಲಕ್ಷ ಕೊಡ್ಬೇಕಂತ ನಾವು ಮಾಡೀವಿ. ಇರ್ಲಿ, ಆದರೆ ಸರ್ಕಾರ ಮಾಡೋದು ಇವ್ರು, ಸರ್ಕಾರಿಗೆ ನಾವು ಒತ್ತಾಯ ಮಾಡ್ತೀವಿ. ಮಾಡೋದು ಇವರು ಕ್ರೂರ ವ್ಯಕ್ತಿ, ಮಾಡೋರು ಕ್ರೂರ, ನಾವು ಸರ್ಕಾರಿಗೆ ಒತ್ತಾಯ ಮಾಡ್ತೀವಿ. ಆದ್ರೆ ನಮ್ದೇನಿದೆ, ಒಂದು ಆಸ್ತಿ ಎಷ್ಟಿದೆ, ಆಸ್ತಿ ಎಲ್ಲ ಸರ್ಕಾರ ಮುಟ್ಟುಕೊಂಡು ಮಾಡಿ ಅಪ್ರಾಪ್ತಕ ಬಾಲಿಕೆಗೆ ಹೆಸರಿನಲ್ಲಿ ನೋಂದಣಿ ಮಾಡಬೇಕು. ಅವಾಗ ಇವ್ರಿಗೆ ಬುದ್ಧಿ ಬರ್ತದೆ, ಇವರು ಬೀದಿಗೆ ಬರಬೇಕು ಅಂತ ನಮ್ಮ ಉಗ್ರ ಹೋರಾಟ ಇದೆ ಸರ್. ನಾಳೆಗೆ 10ರಿಂದ ನಾವು ಎಲ್ಲ ಬಂಜಾರ ಭವನದಲ್ಲಿ ಸೇರಿ ಅಲ್ಲಿಂದ DC ಆಫೀಸ್ಗೆ ಮನವಿ ಕೊಡ್ಲಾಕತ್ತೀವಿ. ಎಲ್ಲರೂ ಹೊಂಟಾರ ಸರ್. ನಮಸ್ಕಾರ. ನಿನ್ನೆ ಯಡ್ರಾಮಿ ತಾಲೂಕಿನಲ್ಲಿ ಈ 11 ವರ್ಷನ ಮಗುವಿನ ಮೇಲೆ ನಾನು ಅತ್ಯಾಚಾರ ಮಾಡಿದ ನಾವು ಹಾಜಿ ಮಲ್ಲಂಗಮ್ಮ ಅವರು, ಅವನಿಗೂ ಹೆಂಡ್ರ ಮಕ್ಕಳಿದ್ದಾರೆ. ಆದರೆ ಇವತ್ತು ಒಂದು ಗುರುಗಳಾಗಿ ಒಂದು ಸಣ್ಣ ಮಗಳಿಗೆ, ಬಡ ಮಗಳಿಗೆ ತಂದೆ ತಾಯಿ ಕಳಿಸಿದರಿಗೆ ಈ ಥರ ಮಾಡಿದ್ದು ಭಾಳ ಘೋರ ಅನ್ಯಾಯ, ದುಃಖದ ಸಂಗತಿ. ಅದಕ್ಕೆ ಅವನಿಗೆ ಏನದ, ನೇರವಾಗಿ ಮೊನ್ನೆ ಕಲ್ಕತ್ತಾ ವೆಸ್ಟ್ ಬೆಂಗಾಲ್ದಲ್ಲಿ ಆಗಂತ ಘಟನೆನೇ ನೇರ ಅವನಿಗೆ ಉದಾಹರಣೆ ಅದೇ ಆಗ್ಬೇಕಂತೇಳಿ ನ್ಯಾಯಾಧೀಶರಿಗೂ ಮತ್ತು ಜಿಲ್ಲಾಡಳಿತಗೂ ನಾವು ಬೇಡ್ಕೊಳ್ತೀವಿ. ಅದಕ್ಕೆ ಅವನ ಆಸ್ತಿಯೆಲ್ಲ ಮುಟ್ಟುಗೋಲು ಮಾಡಿ ಸರ್ಕಾರ ಅವನಿಗೆ ಈ ಮಗಳಿಂದ ಮುಂದಿನ ಭವಿಷ್ಯಕ್ಕೆ ಅವ್ರ ತಂದೆ ತಾಯಿಗೆ ಎಲ್ಲರಿಗೆ ಏನದ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಏನೇ ಇದು ಆದ್ರೆ. ಅದಕ್ಕೆ ಅವನಿಗೆ ಒಮ್ಮೆ ಇಂಥ ಶಿಕ್ಷೆ ಕೊಟ್ಟನೇ ಮುಂದೆ ಎಲ್ಲರೂ ಇದಕ್ಕೆ ಅನಿಸ್ತಾರ ಅಂತೇಳಿ ನಾನು ಎಲ್ಲರಿಗೆ ತಮ್ಮಲ್ಲಿ ಹೊಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ನಮಸ್ಕಾರ.